ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಿನ್ನೇನು ವಿಡಿಯೋ ನೋಡಿದಿರಲ್ಲ ಅದ್ರದ್ದು ಮುಂದುವರೆದ ಭಾಗ ಆಯ್ತಾ. ನಾವು ನಿನ್ನೆ ಅವನಂತೆಲ್ಲ ಹೋಗಿ ಬಂದೀವಲ್ಲ, ಈಗ ಅಪ್ಪನಂತೆಲ್ಲ ಹೊಂಟೇವಿ ಹೊಲಕ್ಕೆ. ಇಲ್ಲೇನು ಕಾಣಿಸಾಗತ್ತಿಲ್ಲ, ವಾಡೆ ನೋಡ್ರಿ. ಇದು ಲಿಂಗರಾಜ್ ದೇಸಾಯಿ ಅವರ ವಾಡೆ ಇದೆ. ಒಳಗಡೆ ನಾನು ಒಂದು ಸಲ ವಿಡಿಯೋ ಎಲ್ಲ ಮಾಡೀನಿ, ಒಳಗೆಲ್ಲ ಬಿದ್ದುಬಿಟ್ಟೈತದ. ಈಗ ಇನ್ನೂ ಹಾಳಾಗಿರ್ಬೋದ ಬಹುಶಃ. 2 ಇಯರ್ ಬ್ಯಾಕ್ ವಿಡಿಯೋದಲ್ಲಿ ಏನೋ ಐತಿ, ನೀವು ಸರ್ಚ್ ಮಾಡಿದ್ರೆ ಸಿಗ್ಬೋದು. ಈಗ ಅಲ್ಲಿಂದ ನಮ್ಮದು ಜರ್ನಿ ನಮ್ಮ ಹೊಲದ ಕಡೆ ನೋಡ್ರಿ. ಇಲ್ಲಿಂದ ಇಲ್ಲೇನು ಈ ಕಡೆ ತೋರ್ಸಾಗೋದಿದ್ವಲ್ಲ, ಅದು ಮೊದಲಲ್ಲಿ ಊರಿತ್ತಂತ. ಅಲ್ಲಿ ಹಾಳೂರು ಹನುಮಪ್ಪನ ಗುಡಿ ಅಂತ ಐತಿ. ಆ ದೇವಸ್ಥಾನ ಕಟ್ಸಾಕದಿದ್ರೆ ನಾನು ಹಂಗೆ ನಮ್ಮ ಮನೆಯವ್ರಿಗೆ ಹೇಳ್ಕೊತ ಮಾತಾಡ್ಕೊತ ಹೊಂಟಿದ್ವಿ. ಇನ್ನು ನೆಕ್ಸ್ಟ್ ಬರೋದು ಕಾಳಮ್ಮನ ದೇವಸ್ಥಾನ ನೋಡ್ರಿ. ಯುಗಾದಿಗೆ ಕಾಳಮ್ಮನ ಜಾತ್ರೆ ಆಕೈತಿ. ಯಾರೆಲ್ಲ ಕಾಳಿಕಾದೇವಿ ದೇವಸ್ಥಾನಕ್ಕೆ ಬರ್ತೀರಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ, ಅಕ್ಕ ನೀವು ಬರ್ತೀರಾ, ಬಂದ್ರೆ ನಿಮ್ಮ ಮೀಟ್ ಆಗಬೇಕು ಅಂಥೇಳಿ. ಹೌದು, ಹೋಗ್ಬೇಕನ್ನೋ ಪ್ಲ್ಯಾನ್ ಐತಿ. ಇದೆ ನೋಡ್ರಿ ಕಾಳಮ್ಮನ ದೇವಸ್ಥಾನ ಹೊರಗಡೆ ನಾನು ತೋರ್ಸಾಕತ್ತೇನೆ. ನಾವು ಹಂಗೆ ಅಲ್ಲಿಂದ ಅದು ಮೇನ್ ಎಂಟ್ರೆನ್ಸ್, ಮೇನ್ ಬಾಗ್ಲ ಇಲ್ಲಿ ಐತಲ್ಲ, ಈಚೆ ಕಡೆನೂ ಹೋಗ್ಬೋದು. ನಾವು ಹೊಲಕ್ಕೆ ಹೋಗ್ಬೇಕಾದ್ರೆ ನಾವು ಪ್ರತಿ ಸಲನೂ ಇಲ್ಲೇ ಕಾಳಮ್ಮನ ಗುಡಿ ಮುಂದನ್ನು ಹಾದು ಹೋಗ್ಬೇಕು. ಆ ದೇವಸ್ಥಾನದ ಮುಂದ್ಗಡೆನ ಹಾದೋಕ್ಕೇವಿ. ಮೊದಲೆಲ್ಲ ಇಲ್ಲೇ ನಡಕ್ಕೆ ಹಾದೋಕ್ಕಿದ್ವಿ. ಇದು ರಾಮ ಲಕ್ಷ್ಮಣ ಬಂದು ಹೋಗಿರೋ ಪ್ಲೇಸ್. ಹಾಗಾಗೆಲ್ಲ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ಗುಡಿ ಕಟ್ಟ್ಯಾರ. ವನವಾಸಕ್ಕೆ ಬಂದ ಟೈಮಲ್ಲ ಅಂತ ಅನಿಸ್ತೈತಿ. ವನವಾಸಕ್ಕೆ ಅಥವಾ ಸೀತಾ ಮಾತೇನೋ ಹುಡ್ಕಕ್ಕೇನೋ ಅದೇನೋ ಹಿಸ್ಟ್ರಿ ಐತೆ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಅಲ್ಲಿಂದ ಮುಂದೆ ಕಾಳಮ್ಮನ ಗುಡಿಯಿಂದ ಮುಂದೆ 1 ಕಿಲೋಮೀಟ್ರ್ ಆಗಂಗಿಲ್ಲ, ಅಲ್ಲೇ ಸಮೀಪ ಐತದ. ಅಲ್ಲಿ ಆ ದೇವಸ್ಥಾನ ಬರ್ತೈತಿ. ಅದರ ನಂತರ ಮುಂದಿಲ್ಲೇ ನಾನು ಹೇಳಿದ್ನಲ್ಲ, ಗವಿಸಿದ್ದೇಶ್ವರ ದೇವಸ್ಥಾನ ಐತಿ. ಅಲ್ಲಿ ಒಳಗೆ ಒಂದು ಗುಹೆ ಒಳಗೆ ದೇವಸ್ಥಾನ ಐತಿ. ಅಲ್ಲಿ ಈಶ್ವರಲಿಂಗ ಐತಿ. ಅದನ್ನೆಲ್ಲ ತೋರಿಸಿ ನನ್ನ ಅಂದ್ರೆ 2 ಇಯರ್ ಬ್ಯಾಕ್ ಅಂತ ಅನಿಸ್ತೈತೆ. ಅವಾಗ ನಾವು ಇಲ್ಲಿ ಹೋಗ್ಬೇಕಾದ್ರೆ ಗುಡ್ಡ ಐತಿ, ಸುತ್ತೂ ಕಡೆ ಗುಡ್ಡ ಐತಿ, ಗುಡ್ಡದಾಗನ ಹಾದಿ ಐತಿ. ಇಲ್ಲಿಂದನೇ ನಮ್ಮ ಹೊಲಕ್ಕೆ ಹೋಗ್ಬೇಕು. ಇಲ್ಲಿ ಹೋಗ್ಬೇಕಾದ್ರೆ ಮೊದಲೆಲ್ಲ ನಾವು ಸಣ್ಣವ್ರು ಇದ್ದಾಗೆಲ್ಲ ರೋಡ್ ಇರಲಿಲ್ಲ. ಇದು ಆವಾಗ ಹೊಲದಾಗಿನವರೆಲ್ಲ ದುಡ್ಡು ಕೂಡಿಸಿ ಸ್ವಲ್ಪ ಮಾಡಿದ್ರು. ಹೊಳ್ಳಿ ಈಗೀಗ ಅಂತಂದ್ರೂ ಒಂದು 7-8 ವರ್ಷ ಆತೇನೋ ಅಂತ ಅನಿಸ್ತತಿ. ಬಟ್ ನಾವು ಎಲ್ಲ ಹೊಲಕ್ಕೆ ಹೋಗ್ಬೇಕಾದ್ರೆ ಗುಡ್ಡದಾಗ ಅಲ್ಲಿ ಕಾಳಮ್ಮನ ಗುಡಿ ಹತ್ತಿರ 2 ಕಡೆ ಹಾದಿದ್ದು. ಅಲ್ಲೇ ಹಾದ್ಕೊಂಡು ಹೋಗ್ತಿದ್ವಿ ನಾವು. ಬುತ್ತಿ ಏನೋ ಒಯ್ಬೇಕಾದ್ರೂ ತಲೆ ಮ್ಯಾಗ ಹೊತ್ಕೊಂಡು ಸಿಕ್ಕಾಪಟ್ಟೆ ಅಪ್ಪ ಐತಿ. ಅಂದರೆ ಏನಂತೀನೋ ಏರ್ ಐತಿ. ಅಲ್ಲಿ ಹತ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಕಿತ್ತು. ಬಟ್ ದಿನ ಹೋಗಿ ಬಂದು ರೂಢಿ ಇರ್ತಿತ್ತಲ್ಲ, ಹಾಗಾಗಿ ನಮ್ಗೆ ಏನು ಅನಿಸ್ತಿರ್ಕಿಲ್ಲ. ಈಗ ನಾವು ಬೊಗಳಬೇಕಲ್ಲ, ಯಾರ ಬಂದ್ರ ಬೊಗಳಂಗೆ ಇಲ್ಲಲ್ಲ ನೀ. ಬೇಂಗಿಡಕ್ಕೆ ಮತ್ತೆ ಜಳ ತಗಡಿದ ಬಂದಿ ನೋಡ್ರಿ ನಾವು ಅಪ್ಪನಂತಲಿ. ನನ್ನ ಗಂಡಗೆ ಮಂದಿ ಹೊಲ್ದಾಗ ಎಲ್ಲಾರು ನೋಡಿದಾಗ ಅಷ್ಟ ಗೊಜ್ಜಾದೇನು ತಿನ್ಬೇಕು ಅನಿಸ್ತೈತಿ. ನಮ್ಮ ಹೊಲ್ದಾಗ ಇದ್ದಾಗ ತಿನ್ಬೇಕು ಅನ್ಸಂಗಿಲ್ಲ ಅವಂಗೆ. ಆಗಿದ್ರೆ ಕುದಿಸ್ಕೊಡ್ಲನ ಆಕಳಿನ ಮಕ್ಕೊಂದ್ ಬಿಡೋದನ ಅಷ್ಟ ಬಾಗಲಿಗೆ. ಹೌದ? ಹಂಗೆ ಬೊಗಳಬೇಕು, ಹಂಗಿರ್ಬೇಕದ. ಗುಂಡ ಎಷ್ಟು ಚಂದ ಬೊಗಳತತಿ. ಅಲ್ಲಿ ಹಿಂದೆ ಐತಿ ನೋಡದ ಸಡ್ಡ. ಸಂದ ಐತಲ್ಲ. ಈಗ ಎಲ್ಲ ರಾಡ್ಯ ಬಿದ್ದು ಬಂದತ್ ನೋಡು. ಮಕ್ಕೊಂದಿದ್ದೀನಿ ಅಪ್ಪಲ್ಲೇ. ಜಳ ಆಕೇತಿ, ಜಳ ಭಾಳ ಆಕತಿ. ಅಲ್ಲಿ ಗಿಡಕ್ಕೆ ಎಲ್ಲಿ ನೆಳ್ಳ ಐತಿ. ಒಂದು ಮಳಿ ಬಿತ್ತಂದ್ರ ಈಗ ಹೆಂಗ್ ಕಾಣಿಸ್ತೈತಿ ನೋಡ್ರಿ. ಗುಡ್ಡ ಖಾಲಿ ಗಿಡಗಳು, ದೊಡ್ಡ ಗಿಡಗಳು ಅದಾವ. ಬೇಡ ತಗೋತೇನೆ ನಡಿಯಪ್ಪ. ಎರಡವತ್ತು ಹಾಕ್ರದಕ್ಕ ಮತ್ತದ ಬೊಗಳಿಲ್ಲ ಅಂದ್ರೆ ಮತ್ತೆ ಮುಂಗ್ಲಿಗೆ ಮತ್ತು ನರಿಗೆ ಈಗ ಬೇಷಾಗತ್ತದ. ಇಲ್ಲಿ ಬಂದಿಂದ ಕರ ಇಲ್ಲೈತಿ ನಡ್ಯಾಕ್ ಬರ್ತಿರ್ಕಿಲ್ಲ. ಅದಕ್ಕ ತುಪ್ಪಳ ಇದ ನನ್ಗ
15 ದಿನ ಮತ್ತು 20 ಕರ ದಿನ ಎಲ್ಲ ಐತಿ ಈಚೆ ಕಡೆ ಐತಿವ ಇಲ್ಲಿ. ಆಕಳ ಮನಗಂಡ ಐತಲ್ಲ ಇದು ನಿಮ್ದು ಇದು ನಿಮ್ದು ನೀ ಕರ ತಗೊಂಡಿದ್ದೆ ಅಲ್ಲಿ ಕೊಟ್ಟಿಲ್ಲ ಬಿಳೆ ಕರ ಅಂಕಲ್ ಇವ್ ಅಂತೇಳಿ ರಮ್ಯಾ ಅಂತೇಳಿ ಇದೆ. ಕೊಟ್ಟಿವಿ ಅದ್ನ ಇಷ್ಟು ಮತ್ ನಾವ್ ಎಲ್ಲಾರು ಹೋದ್ರ ಮಾಡಿದ್ರ ತ್ರಾಸ್ ಬಿಡಪ್ಪ. ಚಲೋ ಆಕಳ ಇರ್ತದ ಬಂಗಾರ ಇದು ಜಾತಿ ಆಕಳ ಇವ ನಮ್ದು ಇದು. ಅದು ಹಿಂಗ ಐತ್ ಮತ್ತ ಅದು ಜಾತಿದ ಮತ್ತದ ಈ ಕ್ಯಾದಾತ ಈದಾತ ಕರ ಬೇಷ್ ಐತಿ. ಕರ ಮನಗಂಡ ಜೂಟ್ ಐತ್ ನೋಡಿ ಇದು. ಹಾಲು ಎಂಡುಗುಲಿವ ಇವು ಹಂಗಯ್ಯಪ್ಪ ಹಾಲಿನೂ ಅಲ್ಲಿವ ಹಾಲಿನೂ ಅಲ್ಲ ಹಾಲಿನೂ ಅಲ್ಲ. ಎಷ್ಟ್ ಕೊಟ್ಟಿದ್ರಿ ಇದಕ್ಕ 21 ಈ 35,000 ಕಿಮ್ಮತ್ ಆಕತ್ತದ. ಆಕಳ ನೋಡಿದ್ರಿ ಏನಂತೀನಿ ಫೋಟೋ ಫೋಟೋ ನಾನು ಇವ ಅಂದ ನಿಮ್ಮವ್ ಎಂತ ಆಕಳ ತಗೊಂಬಂದ ಅಲ್ಲ ವಯಸ್ಸಾಗಿದ್ದಂತಂದ. ಈಗ ಅರಲ್ಲಿ ನಾಲ್ಕಲ್ಲಿ ಐತಿ ಅದ ಚೊಚ್ಚಲ್ ಮಗ ಅದನ್ನ ನೋಡಿದ್ರ ಹಂಗ ಐತೆ ಫೋಟೋ ನೋಡಿದ್ರ ತಗಡ್ ಬಡಸ್ಕೊಂಡತ್ ನ ಮೂಗಿಗೆ ಏನಾಗೈತಿಲ್ಲ ಕೊಡುದಿಲ್ಲ ಏನ್ ಮಾಡಿ ಒದಿತದನ ಹುಷಾರಪ್ಪ. ಆದ್ರಿ ಅಂತದಂದಿನ ಕಾಲ ಈಗ ಅಡ್ಡಾಡಕ್ ಬರಾಕತ್ತೈತಿ. ಈಗ ಹಂಗ ಮಾಡ್ತತ್ನ ಹಿಂಡತತಿಲ್ಲ ಹಿಂಡುದಿಲ್ಲ. ಒಂದೀಟ 2 ಮಲಿ ಒಂದ್ ದಿವಸ ಅದು ಹಾಳಿ ಕೈ ಹಾಕಂಗಿಲ್ಲ. ಒಂದ್ ಮಲಿ ಹಿಡ್ಕೊಂಡ ಬಿಟ್ಟು ಬಿಡುದು ಕರಿ ಮತ್ತೆ ಹರಕ ಬಿಡ್ತೇನಪ್ಪ ಎಲ್ಲಿ ಬಿಡುದು ಅಂತ ಹೇಳಿ ಕೆಲಸ ಮಾಡಿ ಸಿಟ್ಟಿಗೆ ಅದು ಬಿಡನ್ ಮಾಡ್ದಂದ್ರ ವಜ್ರ ಬಿಡಮರ ಅವು ಇಲ್ಲಿ 1 ಕಿಲೋ ಆಗ್ಲಿಲ್ಲ ನೋಡೋದು. ನಾಯಿ ಹಿಡಿದಿತ್ತು ಅದ ನಾಯಿ ಹಿಡಿದಿತ್ತು ಕಾಲ ಇಷ್ಟ ಐತ್ ಮತ್ತದ ಇಷ್ಟ ಐತ್ ಅದು. ಬರೀ ಅಡ್ಡ ಉಳ್ದು ನೋಡುವ ಮರಿ ತೆಗಿಸಿರ ಮಾಡಿ ಸುಮ್ಮ ಅವ್ರು ಹಂಗ ಬಿಡಿಯಪ್ಪ. ಮುಂಗ್ಳ ಗಂಟು ಬಿದ್ದು ಅಂದ್ರೆ ಉಳ್ಯಾಂಗನೇ ಇಲ್ಲ. ಅವ 2 ಉಳ್ದ ನೋಡ. ಈಗ ಅವು ದೊಡ್ಡ 2 ಅಲ್ಲ ನೀರ್ ಕುಡ್ದ ನಾಯಿ ಬೆರಕಿರ್ಬೇಕು. ಅದೆಲ್ಲ ಐತಿ ಇನ್ನೊಂದ್ ದೊಡ್ಡದ್ ಮೊದ್ಲೇ ನಾಯಿ. ನಮ್ ನಾಯಿ ಮಂಜಾನ ಕಡೆ ಐತಿವ ಅಲ್ಲೇ ಅಲ್ಲೇ ರೂಢಿಗೆ ಐತ್ನದ. ಅಲ್ಲೇ ರೋಡಿಗೆ ತಿಳ್ಕೊಂಬಂದ್ರು ನಿಂದ್ರವಲ್ಲ. ಅಲ್ಲಿ ಚಿಕನ್ ಪಕ್ಕನ್ ಹಾಕ್ತಾರ ಮಾಡ್ತಾರೆ ಯಾರಿಗೆ ಗೊತ್ತು. ಕೋಳಿ ಕಾಲ ಬಂದ್ ಕೊಳ್ಳೆ ಹಂಗ ಮಾತಾಡ್ಕೊಂತ ನಾವು ಕುಂತೀವಿ ಪ್ರಾಣಿ ಪಕ್ಷಿಗಳ ಬಗ್ಗೆನ. ಮತ್ತೇನ್ ಇರ್ತೈತಿ ಹೇಳ್ರಿ ಹೊಲದಾಗ ರೈತರದಂತಂದ್ರೆ ಇದನ್ನೆಲ್ಲ ಮಾತಾಡೋದು. ನೀರ್ ಕೊಳ್ಳಪ್ಪ ನಿನಗೆ ಚಾ ತೊಗೊಂಬಂದೆ ನಾವು ಐತಿ ಒಳಗ ಅವ್ಗೆ ಐತೆ. ಅವ್ನು 2 ಕುಂಜನ ಗೈಟ್ ಕುಂದ್ರಿ ಕೂಡ ಅಲ್ಲಿ 5 ಸೊಳಲ್ ಹಿಡಿದು ಬಿಟ್ಟಂತಿ. ಒಟ್ಟ ಮುಕ್ಕಳಿ ಊರ್ ಕುಂದ್ರಿ ಕೂಡ ಅಂತ ಅದು ಒದ್ದದಕ್ಕನಪ್ಪ. ಒದ್ದದಕ್ಕೆ ಇದು ಕಡಿಮೆ ಆಗೈತಿ. ಇಲ್ಲಿ ಹಿಡ್ದತಿ ಇದು ಕಡಿಮೆ ಆಯ್ತಿಲ್ಲೋ ಇಲ್ಲಿ ಹಿಡ್ತತಿ. ತೋರಿಸ್ಕೋಬೇಕು. ತೋರಿಸ್ಕೊಂಬಂದೇನು ಇಂಜೆಕ್ಷನ್ ಮಾಡಿಸ್ಕೊಂಬಂದೇನು. ಅವು ಆಗ ಆರಾಮಿಲ್ಲ ಇಂಜೆಕ್ಷನ್ ಮಾಡಿಸಿ ಅವ ನೋವಾಗಿ ಅವೇನಂತೀನಿ ನಾ. ವಯಸ್ಸಾದ ನಂಗೆ ಈಗ ಅಷ್ಟೇ ಎಷ್ಟು ಅದಾವ ಎಪ್ಕೊಳ್ಳಿ ಎಷ್ಟು ಕೊಡಿ 4 ಅದಾವ ಟೋಟಲ್. ಅವು ನೆನೆಸಿಲ್ವನ ನಮ್ಮ 22 ಅದಾವ ಮರಿ ದೊಡ್ಡ ಎಲ್ಲ ಕೊಡಿ. ಇನ್ನು ಕಬ್ಬೆ ಹತ್ರ ಆತಲ್ಲ ನಮಗೆ ಕಬ್ಬೆ ಹತ್ರ ಆದ್ರೆ ಬದುಕಲ್ ಜಡ. ಹೌದು ನರಿ ಗಂಟು ಬೀಳ್ತತಿವ ಅಲ್ಲಿ ಒಳಗ ಕಬ್ಬನ್ಯಾಗ ಅವು ಕಬ್ಬನ್ಯಾಗ ಹೋಗ್ತಾವ ಓಡಿ. ಇವು ನಾ ಎಲ್ಲಿ ಬರ್ದು ಹೊಕ್ಕೇನೆ ಅಲ್ಲೇ ಬರ್ತಾವ. ನಾ ಈ ಮೇವು ಕೊಯ್ಯಾಕೆ ಹೋಗ್ಲಿ ಏನಾರು ಮಾಡಕ್ಕೆ ಹೋಗ್ಲಿ ಆಗ ನನ್ನ ಕೂಡ ಏನು ಮೇಯ್ತಾವ ಒಟ್ಟ ನಾ ಬಂದಿಲ್ಲೋ ಬಂದು ಕುಂತು ಬಿಡ್ತಾವ. ಅಯ್ಯೋ ಅವಂತ ಕೆಟ್ಟದ್ದು ದದ್ರ ಹಿಡಿಸ್ತಾವ. ಈ ಹೊತ್ನ್ಯಾಗ ಅಂತೂ ಕೂಗೋದ ಒದ್ರದ. ನೀವು ಹೊತ್ನ್ಯಾಗ ಹಿಡಿಸ್ತಾವ ಯವ್ವ ಯಾಕೆ ಒದ್ರಲ್ಲ ನೋಡವ. ಗೊಂಜಾಳ ಹೋಗ್ತಂದ್ರೆ ಬನ ನೆಲ ಇಲ್ಲಪ್ಪ. ನೀರು ತುಂಬ ಅದಾವಳಿ ಇಲ್ಲೇ ನೀರು ಚಲೋ ಮಾಡಿದ್ವಿ ನೋಡಿ. ಎಲ್ಲೂ ಅಲ್ಲ ನರಿ ಪರಿ ಏನು ಬರೋದಿಲ್ಲ. ನರಿನೂ ಬಂದಿತ್ತಪ್ಪ ಮೊನ್ನೆ ಅಲ್ಲಿ ನಾ ಕೆಳಗೆ ಹೋಗೇನಿ. ಕೆರೆ ಒಂಟಿ ಮೇಲೆ ಬಣ್ಣಿ ತಿರ್ಯಾಡಿ ಹಿಡಿಯಾಕೆ ಹತ್ಬಿಟ್ಟತಿ. ಅಷ್ಟು ಹಾರಿ ಬಂದು ಓಡ್ಸ್ಯಾಡ್ ಹಿಡ್ತದ ಸುಳಿ ಮಗಂದ. ಅದು ನರಿ ಒಮ್ಮೆ ಹಿಡಿಯಾಕತ್ತತೆ. ನಾವು ಕೆರೆ ಒಂಟಿ ಮೇಲೆ ನಿಂತ್ಕೊ ತಗೋಣ್ಣಿ ಬಿಟ್ಕೊಟ್ಟು ಹೋತು ಏಕ ಬೆನ್ನ
ನರಿ ಒಮ್ಮೆ ಹಿಡಿತು ನೀನಟ್ ಹಾಕೋ ಇನ್ನಟ ನಮ್ಮ ಹುಂಜ್ ಹಿಂಗ ಅದಾವ ನೋಡ್ದ ಹಿಂಗ ಹಾಕವ್ ಇದೇನ್ ಶಾಂತ ಐತಿ ನಮ್ದ ಇನ್ನ ಮನ್ ಇನ್ನೊಂದಿಟ್ಟು ದೌಡ್ ಬಂದಿರ ಒಂದು ಕೋದಾರ್ ಕೊಯ್ತಿದ್ವಿ ನಾ ಇರ್ತಾಲೆ ಊಟ ಇವು ಅದಾವಲ್ಲ ರಗಡದ ಅಂತಾವ್ ದೊಡ್ಡ ಯಾಡ್ದಾವು ಇಲ್ಲ ಇದೊಂದು ಅದೊಂದು ಎರಡು ವಾರಿಗೆ ಇವ ರೊಕ್ಕ ತೆಗಿಸ್ ಕೊಟ್ಟಿದ್ರನ್ನೋ ಇವ ಅದು ಮೊದಲೇ ಕೊಟ್ಟಿದ್ದು ಸಾಂಜಿತ್ತಲ್ಲ ಹುಂಜ ಹಿಡಿದು ಕೊಟ್ಟಿದ್ವಿ ಅದನ್ನ ಕೋಸಿಲ್ವನ ಇವನ್ ಎರಡು ಅವು ಭಾಳ ಅಡ್ನಾಡಿದಾವು ಈಗ ಅಲ್ಲಿ ಒಂದೈತೆ ಅಲ್ಲಿ ಕರೀದ ಕರೇದ ಅದೊಂದು ಬೀಜಕ್ಕೆ ಇದೊಂದು ಬೀಜಕ್ಕೆ ಇರ್ತದೆ ಅವ್ನ ಎರಡು ಕೋಸ್ತಾರೆ ಅದ ನಾಲ್ಕದಾವ ನಾಲ್ಕದಾವ ಸಾಲ ಐತಿನ ಕೂಗುದಾಗ ನಮ್ದು ಒಂದು ಹಂತದೈತಿ ಈಗ ಇದ್ರಾಗ ಇದು 8 ತೆಗ್ದಿತ್ತ ಒಂದು 4 ತೆಗ್ದಿತ್ತ ಇವು ಎರಡ ಉಳ್ದು ನೋಡ ಯಾವ್ದು ಏಕ ನಮ್ದ ಇಲ್ಲಿ ಪಾಲ್ ಮಾಡ್ಕೊಂಡ್ರ ಮತ್ತ ಇವು ಬಾ ನಿನಗೇನ್ ತಿಳ್ತೈತಿ ಅವ್ರೇನು ಒಬ್ಬರದಾರ ಇಬ್ಬರದಾರ 5 ಮಂದಿ. ಈ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಾಸವಾಳ ಕಂಡು ಎಷ್ಟು ನೋಡಿರ್ಲಿ ದಾಸವಾಳದ ನೋಡ್ರಿ ಎಲ್ಲ ಹೂವಿನಾಗೆ ಹೆಚ್ಚಾರ ಇಲ್ಲಿ. ಇವನು ದಂಡಿಗೆ ಹಚ್ಬೇಕ ಪೂರ್ತಿ ನಡು ಹೊಲ್ದಾಗ ಮತ್ತೆ ಅಕ್ಕೆ ತುರ್ಕ್ಯಾಳ ಈಗ ಹಸನ್ ಮಾಡ್ಯಾನದ ನಟ್ಟು ಇವು ನಡು ಹೊಲ್ದಾಗ ಆಗ್ಬಿಡ್ತಾವು. ಅಲ್ಲೇ ಒಂದು ಒಡ್ಡ ಅಕ್ಕೈತೆ ನೋಡಿ ಮತ್ತೆ ಮಾವಿನ ಗಿಡ ನೋಡಿ ಜಗ್ಗಿಗೆ ಮಾವಿನ ಗಿಡ ಹಚ್ಚಿರ ಮತ್ತೆ ಯಾವಾಗ ಇಲ್ಲ ಏನು ಆಕೈತಿ ದಾಸವಾಳ ಕಂಡು ಮನಗಂಡ ಬಂದ ನೋಡು ಹಚ್ಚೇನಪ್ಪ ಅವನು ಎಷ್ಟು ಒಳ್ಳೆವು ಎಷ್ಟು ಏನು ಕೆರಿ ಏನು ಮಾಡ್ರಿ ನೀವು ಇದ ಬಾಯಿಲ್ಲ ಉಂಟ ಶಾ ಅವಲಿ ನೋಡ್ರದ ಇದು ಇದಾದೈತಿ ಇವು ಎಷ್ಟಾಗೈತಿ ಗುಲಾಬಿ ಕಂಟಿ ಹೆಚ್ಚಾಳ ನಮ್ಮವ್ವ. ಇವನು ಗುಲಾಬಿ ನೋಡಿ ನಮ್ಮ ಎಲ್ಲ ಒಣಗಿದು ನೀರು ಹಾಕ್ಲಾರಕ್ಕೆ ಇಲ್ಲ ನಿಂಬೆ ಗಿಡ ಹುಟ್ಟೈತಿ. ಹೌದನಾ ಹಚ್ಚಿನವ ಗುಲಾಬಿ ಹೂ ನೋಡಂಗ ಟಶ ಇದ ಒಳ್ಳೈತಿ ಅಲ್ಲ ಗೊಂಜಾಳಕ್ಕೆ ದಿವಸ ಬಿಟ್ಟಿರ್ತಿ ಇಲ್ಲ ನಮ್ಮವ್ ಹೆಂಗ ಹಚ್ಚ ನೋಡ್ರಿ ಎಲ್ಲ ಇವತ್ತು ರಾತ್ರಿ ಬಿಟ್ಟಿದ್ವಿ. ಮಾವಿನ ಗಿಡ ಮನಗಂಡ ಆಗ್ಯಾವಳಿಪ್ಪ ಇವಾಗಿ ತಂದದ್ದನ ಹಂಗ ಅಲ್ಲಿ ಕೊಂಡ ತಂದದ್ದ ಅನ್ನ ಹೌದನಾ ಮನಗಂಡಾಗ ಇನ್ನೆರಡು ವರ್ಷ ಅಂದ್ರೆ ಕಾಯಕ್ಕ ಇವು ಮೆಣಸಿನಗಿ ಮುಟ್ಕೋದವಲ್ಲಿ ಸಜ್ಜಿ ಮೀನು ನೋಡ ಇಷ್ಟ ಯಾಕೆ ರಗಡಕೈತೆಪ್ಪ ಇರೋದ ಒಂದು ಆಕಳ ಐತಿ ಭಾಳ ಕೆಟ್ಟ ಸಜ್ಜಿ ಮೇವು ಇವನ್ ಎಪ್ಪ ತೆಂಗಿನ ನಮ್ಮ ಊರಾಗಿನ ಕಾಯಿ ತೆಂಗಿನ ಇಲ್ಲ ಅಲ್ಲಿ ಐತವ ನಿಮ್ಮ ಊರನ್ ಹುಟ್ಟಿಯಲ್ಲಿ ಒಂದ ಮೇಳಕ್ ನಾಟೈತಿ ಈಗ ಹುಟ್ಟೈತೆ ಅಂದಳ ಇದಾಗಿನ ಇದ ಅಲ್ಲಿ ಐತಿ ಪೈಪ್ಲೈನ್ ಇಲ್ಲಿ ತನ ಮಾಡಿ ಇವ್ನು ಹಬ್ಬಬೇಕಿಲ್ ಬಂದರ್ ಬಿ ನೋಡಿ ನಾವು ಅಲ್ಲಿಗೆ ಬಸ್ಬೇಕಂತೀವಿ ಸಡ್ಡಿಗೆ ಅದು ಯಾವಾಗ ಏನ್ ಬರ್ತದೆ ಇಲ್ಲೇನೇ ಐತೆಪ್ಪ ಇಲ್ಲೇ ಅದೇ ಗಿಡ ಹಚ್ಬೇಕಂತ ಇದನ್ನ ತಂದಿದ್ರ ಅದ ಏನೋ ಅಂತಾರಲ್ಲ ಇವ ಒಣಗೈತಿ ನೋಡೋದು ಹಚ್ಚಿದ್ದು ಪಲಾವ್ ಇಲ್ಲಿದೇನ ಇದು ಒಣಗೈತೆ ಟೊಮೆಟೊನ ಇಲ್ಲೇದ ನೋಡದ ಸಾರಿಗೆ ಇಲ್ಲಿ ಮನಿ ಹಿಂದನ ಹೊತ್ತೈತಿ ಅದಕ್ಕೆ ಯಪ್ಪ ಈ ಆ ಗಿಡ ಯಪ್ಪಿದ ಕಾಯಿಗೆ ಏನಾಗಂಗಿಲ್ಲ ಕಾಯಿಗೆ ಏನಾಗಂಗಿಲ್ಲ ಹೊತ್ತೈತಿ ಪೂಜೆ ಮಾಡಕ್ಕೆ ಪೂಜೆ ಮಾಡಿ ಹೊಳ್ಳಿ ಬೀಳ್ತಿತ್ತು ನೋಡು ಕೀಳಿಲ್ಲ ಅದನ್ನ ಕೀಳಿಲ್ಲ ಬೇಸಿಗೆ ಹಿಂಗೆ ಕೊಂಡಿ ಹಾಕಿ ನೋಡ್ದ ತುಪ್ಪ ಹೊಡೆದು ಬಿಡ್ತಾರೆ ಮಳೆ ಆತ ಮತ್ತೆ ಏರ್ತತ ಒಂದು ಬಾಳೆ ಮಾಡೋಣ ಆಕಳಿಗೆ ಅಲ್ಲೇ ಹಾಕು ಹಿಂದ ಗಾಳಿ ಹತ್ತತಿ ಅಂದ್ರೆ ಅದಕ್ಕೆ ಚಾಟ್ ಹಾಕತ್ತೆ ಅಂತ ಅಲ್ಲೇ ತಗಡ ಹಾಕ್ತೀನಿ ನಾವು ಇದನ್ನ ಆಕಳಿಗಂತ ಮಾಡಿದ್ದೀವಿ ಇದ ಇವು ಹಣ್ಣು ಯಪ್ಪ ಹಣ್ಣು ಚಲೋ ಅದಾವ ಕುಂಬಳನ್ನ ಚಲೋ ಅದ ಒಯ್ತೇನೆ ಒಂದು ಕೊಡಪ್ಪ ಗಾರ್ಗಿಯರ ಮಾಡಕ್ ಯಾವ್ದು ಅದನ್ನ ಒಯ್ತೀನಿ ನೋಡು ಒಯ್ ದ್ವಾರದ ಒಯ್ ಇದನ್ನ ಚಲೋ ಒಯ್ ಅಟ್ಟು ಅವ ಚಲೋ ಇದನ್ನ ಒಯ್
ಭಾಳ ಆಕೈತದ ಇರ್ಲ ನಮ್ಮ ಗೌರಿಗೆ ಹಾಕ್ತೆ ಗೌರಿ ಹಾಕಿ ಬೀಜನ ಹಾಕ ನಮ್ಗೆ ಬೀಜ ನೋಡ್ತ ಕುಂಬಳಕಾಯಿ ನೋಡ್ರಿ ಇನ್ನು ಮತ್ತೆ ಹೆಚ್ಚು ಹಾಕ್ಬೇಕಿಲ್ಲಪ್ಪ ಆಕಳಿಗೆ ಹಾಕ್ಬೇಕ ನಾನ ಹಾಕಿಲ್ಲವ ಒಂದ್ 2 ದಿನ ಹಾಕಿನಿ ಹಾಂ ಮುಸುರಿ ಹಾಕ್ತೇನೆ ಮುಸುರಿ ಹಿಂಗ 6 ದಿನ ಹಾಕಿ ಕೊಡ್ತೇನೆ ಈಗ ಮತ್ತೆ ಇದನ್ನ ಹೊತ್ಕೊಂಡು ಹೋಗೋದಾತ ನಾವು ಗೊಬ್ಬರ ಚೀಲ್ದಾಗ ಹಾಕೋತೇನೆ ತಗೋದನ್ನ ಅಪ್ಪಳ ಕೈಯಾಗಿಂದ ಮುಂದಿನ ವಿಚಾರ ಇರೋದಿಲ್ಲ ನಡಿತೀವಳಿಪ್ಪ ನಡೀತದೆ ಕುಂಬಳಕಾಯಿ ತಗೊಂಡಿನ ನಡಿತೀವಳಿಪ್ಪ ಬಿಸಿಲೈತೆ ಹೋಗ ಬೇಡ ಸಾಕು ಹೋಗಿ ಗಾರಿಗೆ ಅಲ್ಲಿ ಅದಾವ ಕುಂಬಳಕಾಯಿ ಇಲ್ಲಿಂದ ಒಯ್ಯಾಕತ್ತಾವ ಅಲ್ಲೇ ಅದಾವ ಅಲ್ಲಿ ಎಲ್ಲಾ ರಗಡ್ ಹೊರದಿಟ್ಟಾರಲ್ಲ ಗಾಡಿ ಮಾಡಕ ಗಾರಿ ಚಲೋ ಅಕ್ಕ ಗಾಡಿ ಚಲೋ ಅಕ್ಕ ಒಯ್ರಿ ಅಲ್ಲ ಅದಾವ ಅನ್ನಿ ಅಲ್ಲೇ ನಾವ್ ಇಟ್ಟಲ್ಲಾರು ರಗಡ್ದಾವ ಬಿಡ್ಲಿ ಗಟ್ಟಿ ಅರ ಸಜ್ನಾಗ ಅವ ಕಡಿಮೆ ಆಗೈತೆ ನೋಡಿ ಹಿಂದಿನ ಗಾಡಿ ಹಾ ಅವ ಕಡಿಮೆ ಆಗೈತೆ ಪಂಪ್ ಐತೆ ನೋಡಿ ಹಾಕ್ಕೊತೇನೆ ಹೇಳಿಲ್ಲ ಇಲ್ಲ ಇಲ್ಲ ಹವ ಗಾಲಿ ಇದಕ್ಕತ್ತ ನೋಡಿ ಅದಕ್ಕೆ ಹೇಳಿ ಇಲ್ಲ ಅದೇ ನಮ್ಮ ಗಾಡಿ ಯಾವಾಗೂ ಕೈ ಕೊಟ್ಟಿಲ್ಲ ನಡಿತೀವಪ್ಪ ಹೋಗ ಬರ್ತೀವಿ ಹಿಡ್ಕೊಂಡು ಇಲ್ಲಿ ಜಾಗ ಆಗೈತಿಲ್ಲ ಇದು ಹೊಲಗೊಳಗ ಮತ್ತು ಮುಂದೆ ಐತೇನಿಲ್ಲ ನಂಗೆ ಗೊತ್ತಿಲ್ಲ ಮತ್ತು ಅದ್ರ ಜವಾಬ್ದಾರಿಗಳು ನಾನಲ್ಲ ಮುಂದಿರಲಿಲ್ಲ ಅಂದ್ರೆ ಒಟ್ನಲ್ಲಿ ಹೋಗ್ಕಾರನು ಅಷ್ಟೇ ಕೇಳೇನ ನಂಗೆ ಗೊತ್ತಿಲ್ಲ ಮತ್ತು ಬೋರಿನ ಗಾಡಿ ಹಿಂಗೆ ಹೋಗ್ತಾವ ಕಬ್ಬು ಹಿಂಗೆ ಹೋಗ್ತಾವ ಕಬ್ಬು ಇಲ್ಲೇ ಹಚ್ಚಾರ ಈ ಸಲ ಹಚ್ಚಾರ ಹಂಗೆ ಅನಿಸ್ತಾವ ಮತ್ತು ಅವು ಇವು ಸೇಮ ಫ್ಯಾನಿನ ನಿಂತಲ್ಲಿ ಬಂದೆ ನೋಡ್ರಿ ಫ್ಯಾನ್ ನೋಡಿ ಅರ್ಧ ಕಂಬತ್ತನ ಬರ್ತಾವ ಫ್ಯಾನಿ ಅಷ್ಟೇ ನಾವು ಎಲ್ಲೆಲ್ಲ ಹಾದಿ ತಕ್ಕೊಂಟೇವಿ ನೋಡ್ರಿ ನಾನು ನೋಡಿನೇ ಇಲ್ಲ ರಂಧ್ರಗಳು ಹೌದನಾ ಇಲ್ಲೆಲ್ಲ ಬ್ರಿಡ್ಜ್ ನಮ್ಮ ಮನೆಯವರ ಕಡೆ ಹಾಕ್ಯಾರ ಅಂತ ನೋಡ್ರಿ ಬಿಡಿ ಹಿಂಗ ಬಿಡಿ ಮತ್ತೆ ನೋಡ್ಕೊಂಡು ಹೋಗೋಣ ನೋಡೋದು ಏನಿಲ್ಲ ಏನೂ ಇರ್ಲಿಲ್ಲ ಅಂದ್ರೆ ಬಿಡಿ ಹಿಂಗ ಮತ್ತೆ ಯಾಕೆ ಸುಮ್ಮನೆ ಅಪ್ಪರ್ ಹೊಲ ಮಾಡಿದ್ದಲ್ಲ ನಮ್ಮ ವಿಷಯ ಇಲ್ಲ 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 ಅದು ಹೌದು ಅದು ಬಿಲ್ಡಿಂಗ್ ಕಟ್ಸಿದ್ದೆ ನಾನು ನೋಡ್ಲಿಲ್ಲ ಚಲೋ ಇದ್ರು
ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೇನೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೆಂಗೆ ಅನಿಸ್ತು ಅಂತ ಹೇಳ್ರಿ ಈ ವ್ಲಾಗ್. ನಿನ್ನೆ ನಾನು ಹಾಕೊಂಡಿರೋ ಡ್ರೆಸ್ ಬಗ್ಗೆ ಭಾಳ ಜನ ಮಾತಾಡಿದ್ರಿ, ಬಟ್ ನಾನು ಅದನ್ನು ನೆಗೆಟಿವ್ ಅಂತ ಏನು ತಿಳ್ಕೊಳಂಗಿಲ್ಲ. ನನ್ನ ಚಂದ ಕಾಣಿಸ್ಲಿ ಅಂತೇಳಿ ನೀವು ಹೇಳ್ತಿರ್ತೀರಿ. ಬಟ್ ನನಗೆ ಅದೇನೋ ಡ್ರೆಸ್ ಸೆನ್ಸ್ ಇಲ್ಲ ಅಂತ ಅಂತಾರೋ ಮತ್ತೊಂದು ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಹೆಂಗೆ ಇಷ್ಟ ಅಲ್ಲ, ನಾನು ಹಂಗೆ ಇರೋಕ್ಕೆ ಇಷ್ಟಪಡ್ತೀನಿ. ಟ್ರೈ ಮಾಡ್ತೀನಿ ಆದಷ್ಟು ನಿಮಗೋಸ್ಕರ ಚೆಂದ ಕಾಣ್ಸಕ್ಕೆ ಚಲೋ ಚಲೋ ಡ್ರೆಸ್ ತೊಗೊಳಕ್ಕೆ.